ಒತ್ತಕ್ಷರಗಳು. ಒತ್ತಕ್ಷರಗಳಲ್ಲಿ ಎರಡು ವಿಧ: ಸಜಾತಿಯ ಒತ್ತಕ್ಷರಗಳು ಮತ್ತು ವಿಜಾತಿಯ ಒತ್ತಕ್ಷರಗಳು. ಸಜಾತಿಯ ಒತ್ತಕ್ಷರಗಳು ನೋಡುವುದಾದರೆ ಹಕ್ಕಿ, ಮಗ್ಗ, ಹಚ್ಚೆ, ಹಜ್ಜ, ಬೊಟ್ಟು, ಗಡ್ಡ, ಕತ್ತೆ, ಹದ್ದು, ಕನ್ನಡಿ, ಕಪ್ಪೆ, ಕಬ್ಬು, ಕಮ್ಮಾರ. ಒತ್ತಕ್ಷರಗಳನ್ನು ಹೇಳುವುದಾದರೆ ಜಾಗೆ ಜಾವತ್ತು, ವಾಗೆ ವಾವತ್ತು, ನಾಗೆ ನಾವತ್ತು, ಕಾಗೆ ಕಾವತ್ತು, ಬಾಗೆ ಬಾವತ್ತು. ಒತ್ತಕ್ಷರ ಪದಗಳನ್ನು ಓದಿಸಿ ನಕಲು ಮಾಡಿಸುವುದಾದರೆ ಅಜ್ಜ, ಅವ್ವ, ಅಣ್ಣ, ಹಬ್ಬ, ಬೆಟ್ಟ, ಮಜ್ಜನ, ನವ್ವಾಲೆ, ಸಣ್ಣಾಟ, ಕಬ್ಬಿಣ. ಒತ್ತಕ್ಷರಗಳಲ್ಲಿ ಖ, ಗಾವತ್ತು, ಚಾಗೆ ಚಾವತ್ತು, ಢಾಗೆ ಡಾವತ್ತು, ದಾಗೆ ದಾವತ್ತು. ಇಲ್ಲಿ ಪದಗಳನ್ನು ಓದಿಸಿ ನಕಲು ಮಾಡಿಸಿ. ಹಕ್ಕ, ಮಗ್ಗ, ಉಚ್ಚ, ಗಡ್ಡ, ಉದ್ದ, ಗುಗ್ಗುರಿ, ಅಚ್ಚಡ, ಗಿಡ್ಡರು, ಗದ್ದಲ. ಇಲ್ಲಿ ಪಾಗೆ ಪಾವತ್ತು, ಸಾಗೆ ಸಾವತ್ತು, ಳಾಗೆ ಳಾವತ್ತು. ಒತ್ತಕ್ಷರ ಪದಗಳನ್ನು ಓದಿಸಿ ನಕಲು ಮಾಡಿಸಿ ಅಂತ ಕೊಟ್ಟರೆ ಹಪ್ಪ, ಬಸ್ಸು, ಹಳ್ಳ, ಅಪ್ಪುಗೆ, ಬೆಳ್ಳುಳ್ಳಿ, ತಪಸ್ಸು. ಇಲ್ಲಿ ತಾ ಒತ್ತಕ್ಷರಗಳು: ತಾವತ್ತು, ತಾಗೆ, ತಾಗೆ ತಾವತ್ತು, ನಾಗೆ ನಾವತ್ತು, ಮಾಗೆ ಮಾವತ್ತು, ಯಾಗೆ ಯಾವತ್ತು, ಲಾಗೆ ಲಾವತ್ತು. ಈ ಒತ್ತಕ್ಷರ ಪದಗಳನ್ನು ಓದಿಸಿ ನಕಲು ಮಾಡಿಸಿ. ಬೆತ್ತ, ಅನ್ನ, ತಮ್ಮ, ಹಯ್ಯ, ಬೆಲ್ಲ, ಕತ್ತರಿ, ಕನ್ನಡ, ಎಮ್ಮರ, ಉಯ್ಯಾಲೆ, ಮಲ್ಲಿಗೆ. ಒತ್ತಕ್ಷರಗಳಲ್ಲಿ ಇವಾಗ ವಿಜಾತಿಯ ಒತ್ತಕ್ಷರಗಳು. ಬೇರೆ ಒತ್ತಕ್ಷರ ಪದ: ಬಾಗೆ ಜಾವತಿದೆ, ಕುಬ್ಜ, ಇಷ್ಟ, ಕಷ್ಟ, ನಷ್ಟ, ಶಾಗೆ ಠಾವತ್ತು. ಉತ್ಖನನ, ವಿಜ್ಞಾನ, ಸತ್ಕಾರ, ಮುಷ್ಕರ, ಶಾಗೆ ಕಾವತ್ತು. ಸತ್ಕವಿ, ಖಡ್ಗ, ಶಬ್ದ, ಸ್ವಚ್ಛ. ಉದ್ಗಾರ, ನಿಶ್ಚಯ, ನಿಶ್ಚಲ, ನಿಶ್ಚಿತ. ಅದೇ ರೀತಿ ಆಸ್ತಿ, ಶಕ್ತಿ, ಜಾಸ್ತಿ, ಪುಸ್ತಕ, ಮಸ್ತಕ, ಹಸ್ತ, ಕುಸ್ತಿ, ಉಚ್ಚಾರ. ಸನ್ಮಾನ, ವಾಗ್ಮಿ, ವಿಖ್ಯಾತ, ಯೋಗ್ಯ, ದ್ರವ, ಶ್ರವಣ, ಕ್ರಮ, ಪ್ರೀತಿ, ಪ್ರತಿಭೆ, ಸ್ವಲ್ಪ, ಸತ್ಯ, ಸ್ಥಳ. 4 ನಮಸ್ಕಾರ, ಧ್ರುವ, ನಿತ್ಯ, ವ್ಯಾಯಾಮ, ಬ್ಯಾಡ, ಆರೋಗ್ಯ, ಉದ್ಯಾನ. ಎಷ್ಟು, ದೃಷ್ಟಿ, ವಜ್ರ, ದ್ರಾಕ್ಷಿ.